ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಏನು ಯಾರೂ ಕಾಣಿಸ್ತಾ ಇಲ್ಲ. ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಎದೊಳಿ. ಅಶ್ವಿನಿ ಮೇಡಮ್. ಸರ್ ನೀವಾ? ಬನ್ನಿ ಸರ್. ಅಯ್ಯೋ ನಿಧಾನವಾಗಿ, ನಾನು ಬೇಕಾದ್ರೆ ಹೆಲ್ಪ್ ಮಾಡ್ಲಾ? ಇಲ್ಲ ಪರವಾಗಿಲ್ಲ ಸರ್. ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ ಮೇಡಮ್, ನಾನು ನಿಂತ್ಕೋತೀನಿ. ಪರವಾಗಿಲ್ಲ ಸರ್, ಕೂತ್ಕೊಳ್ಳಿ. ಮೇಡಮ್, ನಿಮಗೆ ಮೈಗೆ ಹುಷಾರಿಲ್ಲ ಅಂತೇಳಿ ಆಫೀಸಲ್ಲಿ ಎಲ್ಲರೂ ಹೇಳ್ತಿದ್ರು. ಆದರೆ ಬಂದು ನೋಡೋಕೆ ನನಗೆ ಟೈಮೇ ಸಿಕ್ಕಲಿಲ್ಲ. ಆದರೆ ಇವತ್ತು ಹೆಂಗಾದ್ರೂ ನಿಮ್ಮನ್ನು ಬಂದು ನೋಡಲೇಬೇಕು ಅಂತ ಬಂದೆ ಮೇಡಮ್. ಹೌದು, ನಿಮ್ಗೇನಾಯಿತು ಮೇಡಮ್? ವೈರಲ್ ಫೀವರ್ ಸರ್. ಏನು ವೈರಲ್ ಫೀವರಾ? ಹೌದು ಸರ್. ಏನು ಹೇಳ್ತಾ ಇದ್ದೀರಾ? ನಿಜವಾಗ್ಲೂನಾ? ಯಾವಾಗಿಂದ ಇದೆ ಇದು? ಲಾಸ್ಟ್ ವೀಕೆ ನನಗೆ ಹುಷಾರಿಲ್ಲದೆ ಹೋಯ್ತು ಸರ್. ನಾರ್ಮಲ್ ಫೀವರ್ ಆಗಿರುತ್ತೆ ಅಂದ್ಕೊಂಡು 2 ದಿನದಿಂದ ಮಾತ್ರ ಹಾಕೊಂಡು ಮನೇಲೇ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೆ ಸರ್. ಆದರೆ ಒಂದು 4 ದಿನ ಮುಂಚೆಯಿಂದ ಫೀವರ್ ತುಂಬ ಜಾಸ್ತಿ ಆಯಿತು ಸರ್. ನನ್ನಿಂದ ಆ ಕಡೆ ಈ ಕಡೆ ಕದಲಕ್ಕೆ ಆಗಿಲ್ಲ ಸರ್. ಆಮೇಲೆ ಆಸ್ಪತ್ರೆಗೆ ಹೋಗಿ ತೋರಿಸಿದ್ರೆ ಅವ್ರು ಅಡ್ಮಿಟ್ ಆಗಕ್ಕೆ ಹೇಳ್ಬಿಟ್ರು. 3 ಡೇಸ್ ಹಾಸ್ಪಿಟ್ಲಲ್ಲೇ ಇದ್ದೆ ಸರ್ ನಾನು. ನಿನ್ನೆನೆ ಮನೆಗೆ ತಿರ್ಗಾ ಬಂದೆ ಸರ್. ಓಕೆ ಮೇಡಮ್, ಇವಾಗ ನಿಮ್ಮ ಮೈಗೆ ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಮನೆಯಲ್ಲಿ ನಿಮ್ಮ ಜೊತೆ ಬೇರೆ ಯಾರು ಇಲ್ವಾ? ನಮ್ಮ ಮನೇಲಿ ಕೆಲಸ ಮಾಡೋ ಒಂದು ಅಕ್ಕ ಇದ್ದಾರೆ ಸರ್. ಅವರೇ ನನ್ನ ತುಂಬ ಜೋಪಾನದಿಂದ ನೋಡ್ಕೊಂಡ್ರು. ಮನೇಲಿ ತರಕಾರಿ ಸಾಮಾನು ಏನೂ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಮುಂಚೆನೆ ಅವ್ರ ಅಂಗಡಿಗೆ ಹೋದ್ರು. ಓ ಹಂಗಾ? ಸರ್, ನನಗೊಂದು ಚಿಕ್ಕ ಹೆಲ್ಪ್ ಮಾಡೋಕ್ಕಾಗತ್ತಾ? ಏನು ಮಾಡಬೇಕು? ಅದು ಈಗ ಟ್ಯಾಬ್ಲೆಟ್ ಹಾಕೊಳ್ಳೋ ಟೈಮ್ ಆಯಿತು. ಕಿಚನಲ್ಲಿ ಅಕ್ಕ ಹಾಟ್ ವಾಟರ್ ಹಾಕಿಟ್ಟಿರ್ತಾರೆ. ಸ್ವಲ್ಪ ತಗೊಂಬಂದು ಕೊಡೋಕ್ಕಾಗತ್ತಾ ಪ್ಲೀಸ್? ತಗೊಂಡು ಬರ್ತೀನಿ ಮೇಡಮ್. ಥ್ಯಾಂಕ್ಸ್ ಸರ್. ತಗೊಳ್ಳಿ ಮೇಡಮ್. ಅಶ್ವಿನಿ ಮೇಡಮ್, ನಿಮ್ಗೆ ಏನು ಹೆಲ್ಪ್ ಬೇಕಾದರೂ ನನ್ನ ಹತ್ರ ಕೇಳಿ ಮೇಡಮ್, ನಾನು ಮಾಡ್ತೀನಿ. ಕೈ ತೆಗಿಯೋ. ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ಹಂಗಂತ ತಾನೇ ನಾನು ಕೇಳಿದೆ. ಅದಕ್ಕೆ ನನ್ನ ಭುಜದ ಮೇಲೆ ಕೈ ಇಟ್ಟೆ ಕೇಳಬೇಕಾ? ಯಾಕೆ ನಾರ್ಮಲ್ ಆಗಿ ಕೇಳಕ್ ಆಗಲ್ವಾ? ಅದು ಬಂದು ನನಗೆ ಗಂಡ ಇಲ್ಲ ಅಂತ ಮನ್ಸಲ್ಲಿ ಇಟ್ಕೊಂಡು ತಾನೆ ಈ ತರ ಮೈ ಮೇಲೆ ಕೈ ಇಟ್ಟು ಅಡ್ವಾಂಟೇಜ್ ತಗೋತಾ ಇದ್ಯಾ? ಒಳ್ಳೆ ಒಂಥರ ನಾಟಕ ಮಾಡಿ ನೀನ್ ಮಾಡಿದ್ದೆಲ್ಲ ಸಾಕು. ನೀನ್ ಮೊದ್ಲು ಮನೆ ಬಿಟ್ಟು ಹೊರಗೋಗು.